ನಮಸ್ಕಾರ. ಇಂದು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕಥೆ ಕೇಳೋಣ. ದಯಾಯಜ್ಞ ಅಂತ ಅಂದ್ರೆ ಕರುಣೆಯ ಯಜ್ಞ. ಇದು ಬರೀ ಒಂದು ಕಥೆ ಅಲ್ಲ, ನಿಜವಾದ ಪುಣ್ಯ ಅಂದ್ರೆ ಏನು ಅನ್ನೋದನ್ನ ನಮ್ಗೆಲ್ಲ ತಿಳಿಸ್ಕೊಡೋ ಒಂದು ಅದ್ಭುತ ಪಯಣ. ಸರಿ, ಹಾಗಿದ್ರೆ ಶುರು ಮಾಡೋಣವಾ? ಈ ಸ್ಫೂರ್ತಿದಾಯಕ ಕಥೆಯ ಮೂಲ ಗಾಯತ್ರಿ ಪರಿವಾರದ ಸಚಿತ್ರ ಬಾಲಕಥಾಯಂ ಅನ್ನೋ ಪುಸ್ತಕ. ತುಂಬಾನೇ ಸರಳವಾದ ಕಥೆಗಳ ಮೂಲಕ ತುಂಬಾನೇ ಆಳವಾದ ವಿಷಯಗಳನ್ನ ಹೇಳಿಕೊಡುತ್ತೆ. ಸರಿ, ಈ ಕಥೆಯನ್ನ ಶುರು ಮಾಡೋಕ್ಕೂ ಮುಂಚೆ ಒಂದು ಪ್ರಶ್ನೆ. ನಾವು ಎಷ್ಟೆಲ್ಲ ಪೂಜೆ, ಪುನಸ್ಕಾರ, ಆಚರಣೆಗಳನ್ನ ಮಾಡ್ತೀವಿ ಅಲ್ವಾ? ಆದ್ರೆ ಇದೆಲ್ಲ ಮೀರಿ ಎಲ್ಲಕ್ಕಿಂತ ಶ್ರೇಷ್ಠವಾದ ಪುಣ್ಯ ಯಾವುದು ಅಂತ ಯಾವತ್ತಾದರೂ ಯೋಚಿಸಿದ್ದೀರಾ? ಬನ್ನಿ, ಈ ಪ್ರಶ್ನೆಗೆ ಉತ್ತರನ ಈ ಕಥೆಯಲ್ಲೇ ಹುಡುಕೋಣ. ಹಾಗಿದ್ರೆ ಬನ್ನಿ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ಇಲ್ಲಿ ನಮ್ಮ ಕಥಾನಾಯಕನ ಪರಿಚಯ ಆಗುತ್ತೆ, ಜೊತೆಗೆ ಅವನು ಎದುರಿಸ್ತಿದ್ದ ಒಂದು ವಿಚಿತ್ರವಾದ ಸಂಕಟದ ಬಗ್ಗೆನೂ ಗೊತ್ತಾಗುತ್ತೆ. ಒಬ್ಬ ಧರ್ಮನಿಷ್ಠ ಗೃಹಸ್ಥನಿದ್ದ. ಅಂದ್ರೆ ಧರ್ಮದ ದಾರಿಯಲ್ಲೇ ನಡೀತಿದ್ದ. ಅವನು ತನ್ನ ಜೀವನದಲ್ಲಿ 3 ತುಂಬಾನೇ ದೊಡ್ಡ ಭವ್ಯವಾದ ಯಜ್ಞಗಳನ್ನ ಮಾಡ್ತಾನೆ. ಈ ಯಜ್ಞಗಳಲ್ಲಿ ತನ್ನ ಹತ್ರ ಇದ್ದಿದ್ದನ್ನೆಲ್ಲ, ತನ್ನ ಸರ್ವಸ್ವವನ್ನು ದಾನ ಮಾಡ್ಬಿಡ್ತಾನೆ. ಅವನು ಮಾಡಿದ್ದೇನೋ ಸಣ್ಣಪುಟ್ಟ ಯಜ್ಞಗಳಲ್ಲ, ಬರೋಬ್ಬರಿ 3 ಮಹಾಯಜ್ಞಗಳು. ಇದು ಅವನ ಭಕ್ತಿ ಎಷ್ಟಿತ್ತು, ಅವನ ತ್ಯಾಗ ಎಷ್ಟಿತ್ತು ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ಆದ್ರೆ ಇಷ್ಟೆಲ್ಲ ಧರ್ಮ ಯಜ್ಞ ಅಂತ ಮಾಡಿದ್ಮೇಲೆ ಅವನಿಗೆ ಸಿಕ್ಕಿದ್ದೇನು? ವಿಪರ್ಯಾಸ ಅಂದ್ರೆ ಇದೇ ನೋಡಿ, ಘೋರ ಬಡತನ. ಧರ್ಮದ ದಾರಿಯಲ್ಲಿ ತನ್ನದೆಲ್ಲವನ್ನೂ ದಾನ ಮಾಡಿಬಿಟ್ಟಿದ್ದ ಅವನು ಈಗ ಸಂಪೂರ್ಣ ನಿರ್ಗತಿಕನಾಗ್ಬಿಟ್ಟಿದ್ದ. ಜೀವನನೇ ಒಂದು ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿತ್ತು. ಈಗ ತನ್ನ ಸಮಸ್ಯೆಗೆ ಒಂದು ಪರಿಹಾರ ಬೇಕಲ್ವಾ? ಅದನ್ನ ಹುಡುಕ್ತಾ ನಮ್ಮ ಕಥಾನಾಯಕ ಒಂದು ತುಂಬಾನೇ ಅಸಾಮಾನ್ಯವಾದ ಪ್ರಯಾಣ ಶುರು ಮಾಡ್ತಾನೆ. ಇದು ಅವನ ನಂಬಿಕೆಗೂ ಒಂದು ದೊಡ್ಡ ಪರೀಕ್ಷೆಯೂ ಹೌದು. ಆಗ ಅವನೇನ್ ಮಾಡ್ತಾನೆ? ಒಬ್ಬ ವಿದ್ವಾಂಸರ ಹತ್ರ ಹೋಗಿ ಸಲಹೆ ಕೇಳ್ತಾನೆ. ಆ ವಿದ್ವಾಂಸರು ಒಂದು ವಿಚಿತ್ರವಾದ ಉಪಾಯ ಹೇಳ್ತಾರೆ. ಅವ್ರು ಹೇಳ್ತಾರೆ, ನೋಡಪ್ಪ, ನೀನು ನ್ಯಾಯದ ದೇವತೆಯಾದ ಧರ್ಮರಾಜನ ಹತ್ರ ಹೋಗು. ನೀನು ಮಾಡಿದ ಆ 3 ಯಜ್ಞಗಳ ಪುಣ್ಯ ಇದೆಯಲ್ಲ, ಅದನ್ನ ಅವನಿಗೆ ಮಾರ್ಬಿಡು. ಅದಕ್ಕೆ ಬದಲಾಗಿ ಅವನು ನಿನ್ಗೆ ಅಪಾರವಾದ ಸಂಪತ್ತನ್ನು ಕೊಡ್ತಾನೆ. ಈ ಸಲಹೆಯನ್ನ ಕೇಳಿದ ತಕ್ಷಣ ಆ ಗೃಹಸ್ಥ ತನ್ನ ಪುಣ್ಯವನ್ನೇ ಮಾರಿಬಿಟ್ಟು ಅದರಿಂದ ಸಂಪತ್ತನ್ನ ಪಡೆಯೋಕ್ಕೆ ದೇವಲೋಕದಲ್ಲಿರುವ ಧರ್ಮರಾಜನ ನ್ಯಾಯಾಲಯಕ್ಕೆ ಒಂದು ಸುದೀರ್ಘವಾದ ಪ್ರಯಾಣವನ್ನ ಶುರು ಮಾಡ್ತಾನೆ. ಇದು ಬರೀ ಒಂದು ದೈಹಿಕ ಪ್ರಯಾಣ ಆಗಿರಲಿಲ್ಲ, ಬದಲಿಗೆ ಅವನ ನಂಬಿಕೆಯ, ಅವನ ಆಧ್ಯಾತ್ಮಿಕತೆಯ ಒಂದು ದೊಡ್ಡ ಪರೀಕ್ಷೆ ಕೂಡ ಆಗಿತ್ತು. ಈಗ ನಾವು ಬರ್ತಿದ್ದೇವೆ ಕಥೆಯ ಒಂದು ತುಂಬಾನೇ ಮುಖ್ಯವಾದ ಘಟ್ಟಕ್ಕೆ. ಹೌದು, ಕಥೆಯ ಹೃದಯ ಭಾಗಕ್ಕೆ. ಇಲ್ಲೇ ನೋಡಿ, ಅವನ ನೈತಿಕತೆಯ ಅಸಲಿ ಪರೀಕ್ಷೆ ನಡೆಯೋದು. ದಾರಿಯಲ್ಲಿ ಹೋಗ್ತಾ ಹೋಗ್ತಾ ತುಂಬಾನೇ ಸುಸ್ತಾಗಿ ಒಂದು ಮರದ ಕೆಳಗೆ ಊಟ ಮಾಡಕ್ಕೆ ಕೂತ್ಕೊಳ್ತಾನೆ. ಅವನತ್ರ ಇದ್ದಿದ್ದೇನೋ ಗೊತ್ತಾ? ಇಡೀ ಪ್ರಯಾಣಕ್ಕೆ ಅಂತ ಇಟ್ಕೊಂಡಿದ್ದ ಒಂದೇ ಒಂದು ರೊಟ್ಟಿ ಅಷ್ಟೇ. ಅವನು ಆ ರೊಟ್ಟಿಯನ್ನ ತಿನ್ನಬೇಕು ಅನ್ನೋ ಅಷ್ಟರಲ್ಲಿ ಅವನ ಕಣ್ಣಿಗೆ ಹತ್ರದಲ್ಲೇ ಒಂದು ನಾಯಿ ಬೀಳುತ್ತೆ. ಪಾಪ ಅದಕ್ಕೆ ಹುಷಾರಿರ್ಲಿಲ್ಲ, ಹಸಿವಿನಿಂದ ನರಳುತ್ತಿತ್ತು, ಎದ್ದು ನಿಲ್ಲೋಕ್ಕೂ ಕೂಡ ಅದಕ್ಕೆ ಶಕ್ತಿ ಇರಲಿಲ್ಲ. ಈಗ ನೋಡಿ ಅವನ ಮುಂದೆ ಎಂಥ ಸಂದಿಗ್ಧ ಪರಿಸ್ಥಿತಿ. ತನ್ನ ಹೊಟ್ಟೆ ಹಸಿವನ್ನ ನೀಗಿಸ್ಕೊಳ್ಬೇಕೋ ಅಥವಾ ನರಳುತ್ತಿರುವ ಮೂಕಜೀವಿಯ ಸಂಕಟವನ್ನ ದೂರ ಮಾಡಬೇಕೋ? ಆ ನಾಯಿಯ ಸ್ಥಿತಿಯನ್ನು ನೋಡಿದಾಗ ಅವನ ಹೃದಯ ಕರಗಿ ಹೋಗುತ್ತೆ. ಅವನು ಒಂದು ಕ್ಷಣ ಕೂಡ ಯೋಚನೆ ಮಾಡಲ್ಲ. ತನ್ನತ್ರ ಇದ್ದ ಆ ಒಂದೇ ಒಂದು ರೊಟ್ಟಿಯನ್ನ ಆ ನಾಯಿಗೆ ತಿನ್ನಿಸ್ಬಿಡ್ತಾನೆ. ತಾನು ಹಸಿದುಕೊಂಡೇ ತನ್ನ ಪ್ರಯಾಣವನ್ನ ಮುಂದುವರಿಸ್ತಾನೆ. ನೋಡಿ, ಅವನ ಈ ಒಂದು ಕೆಲಸದ ಹಿಂದಿರುವ ತತ್ವ ಎಷ್ಟು ಶ್ರೇಷ್ಠವಾಗಿದೆ. ಜೀವ ಸೇವೆಯೇ ಶಿವಸೇವೆ. ಅಂದ್ರೆ ಕಷ್ಟದಲ್ಲಿರೋ ಜೀವಿಗಳಿಗೆ ನಾವು ಮಾಡೋ ಸೇವೆಯೇ ದೇವರಿಗೆ ನಾವು ಮಾಡೋ ನಿಜವಾದ ಸೇವೆ ಅಂತ. ಸರಿ, ಈಗ ಕಥೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಿದೆ. ಗೃಹಸ್ಥ ಧರ್ಮರಾಜನ ದೈವಿಕ ನ್ಯಾಯಾಲಯವನ್ನ ತಲುಪಿದ. ಅಲ್ಲೇನಾಗುತ್ತೆ ಅಂತ ನೋಡೋಣ ಬನ್ನಿ. ಕೊನೆಗೂ ಪ್ರಯಾಣ ಮುಗಿಸಿ ಆ ಗೃಹಸ್ಥ ಧರ್ಮರಾಜನ ಆಸ್ಥಾನವನ್ನ ತಲುಪಿಯೇ ಬಿಟ್ಟ. ನ್ಯಾಯದ ಅಧಿದೇವತೆಯಾದ ಧರ್ಮರಾಜನು ಅವನ ಪುಣ್ಯದ ಲೆಕ್ಕದ ಪುಸ್ತಕವನ್ನ ತೆರೆದು ನೋಡಲು ಶುರು ಮಾಡ್ತಾನೆ. ಆ ಗೃಹಸ್ಥನ ಮನಸ್ಸಲ್ಲಿ ತಾನು ಮಾಡಿದ ಆ 3 ಮಹಾಯಜ್ಞಗಳು ತನ್ನ ಖಾತೆಯಲ್ಲಿ ದಾಖಲಾಗಿರುತ್ತೆ ಅಂತ ನಿರೀಕ್ಷೆ. ಯಾಕಂದ್ರೆ ಅವನು ಮಾರೋಕ್ ಬಂದಿದ್ದೇ ಆ ಪುಣ್ಯವನ್ನಲ್ವಾ? ಆದ್ರೆ ಧರ್ಮರಾಜನ ಆ ಲೆಕ್ಕದ ಪುಸ್ತಕದಲ್ಲಿ ಒಂದು ದೊಡ್ಡ ಆಶ್ಚರ್ಯ ಕಾದಿತ್ತು. ಅವನ ಖಾತೆಯಲ್ಲಿ 3 ಅಲ್ಲ, ಬದಲಾಗಿ 4 ಯಜ್ಞಗಳು ದಾಖಲಾಗಿದ್ವು. ಇದನ್ನ ನೋಡಿದ ತಕ್ಷಣ ಗೃಹಸ್ಥನಿಗೆ ಒಂದೇ ಗೊಂದಲ. ಅವನು ಆಶ್ಚರ್ಯದಿಂದ ಕೇಳ್ತಾನೆ, ಸ್ವಾಮಿ, ನಾನು ಮಾಡಿದ್ದು ಕೇವಲ 3 ಯಜ್ಞಗಳು. ಈ 4ನೇ ಯಜ್ಞ ಯಾವುದು? ಇದನ್ನ ನಾನು ಯಾವಾಗ ಮಾಡ್ದೆ? ನನಗೇ ಗೊತ್ತಿಲ್ವಲ್ಲ. ಅದಕ್ಕೆ ಧರ್ಮರಾಜನು ಒಂದು ಸಣ್ಣ ನಗು ನಕ್ಕು ವಿವರಿಸ್ತಾನೆ. ಅದು ದಯಾಯಜ್ಞ, ಅಂದ್ರೆ ಕರುಣೆಯ ಯಜ್ಞ.
ನೀನು ದಾರಿಯಲ್ಲಿ ಸಿಕ್ಕಿದ ನರಳುತ್ತಿದ್ದ ಆ ನಾಯಿಗೆ ನಿನ್ನಲ್ಲಿದ್ದ ಒಂದೇ ರೊಟ್ಟಿಯನ್ನ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಕೊಟ್ಟೆ ಅಲ್ಲ, ಅದೇ ನಿನ್ನ 4ನೆಯ ಮತ್ತು ಎಲ್ಲರಿಗಿಂತ ಶ್ರೇಷ್ಠವಾದ ಯಜ್ಞ. ಸರಿ, ಈಗ ನಾವು ಕಥೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ನಮಗೆ ಈ ಇಡೀ ಕಥೆಯ ಒಂದು ಶಕ್ತಿಯುತವಾದ ನೀತಿ ಪಾಠ ಸಿಗುತ್ತೆ. ಧರ್ಮರಾಜನು ತನ್ನ ತೀರ್ಪನ್ನ ಘೋಷಣೆ ಮಾಡ್ತಾನೆ. ನೀನು ಮೊದಲು ಮಾಡಿದ ಆ 3 ದೊಡ್ಡ ದೊಡ್ಡ ವಿದ್ಯುಕ್ತ ಯಜ್ಞಗಳ ಒಟ್ಟು ಪುಣ್ಯ ಇದೆಯಲ್ಲ, ಅದಕ್ಕಿಂತ ಎಷ್ಟೋ ಪಟ್ಟು ದೊಡ್ಡದು ನೀನು ಮಾಡಿದ ಆ ಒಂದೇ ಒಂದು ದಯಾಯಜ್ಞದ ಪುಣ್ಯ ಅಂತ. ನೋಡಿ, ಈ ಒಂದು ಮಾತು ಪುಣ್ಯದ ನಿಜವಾದ ಅರ್ಥವನ್ನೇ ಬದಲಾಯಿಸ್ಬಿಡುತ್ತೆ. ಹಾಗಾಗಿ ಈ ಕಥೆಯ ಕೊನೆಯ ಸಾರಾಂಶ ತುಂಬಾನೇ ಸ್ಪಷ್ಟವಾಗಿದೆ. ಧರ್ಮದ ನಿಜವಾದ ಅರ್ಥ ಆಚರಣೆಗಳಲ್ಲಿಲ್ಲ, ಬದಲಿಗೆ ಕರುಣೆಯಲ್ಲಿದೆ. ಕರುಣೆಯಿಂದ ಮಾಡುವ ಒಂದು ಸಣ್ಣ ನಿಸ್ವಾರ್ಥ ಸೇವೆಯೇ ಎಲ್ಲಕ್ಕಿಂತ ದೊಡ್ಡ, ಎಲ್ಲಕ್ಕಿಂತ ಶ್ರೇಷ್ಠವಾದ ಪುಣ್ಯ. ಈ ಕಥೆ ನಮ್ಮನ್ನೆಲ್ಲ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ? ನಮ್ಮ ಇವತ್ತಿನ ಜೀವನದಲ್ಲಿ, ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಕೂಡ ನಮ್ಮ ದಯಾಯಜ್ಞವನ್ನ ಹೇಗೆ ಮಾಡ್ಬೋದು? ಚಿಕ್ಕಪುಟ್ಟ ಕರುಣೆಯ ಕೆಲಸಗಳ ಮೂಲಕ ಇದನ್ನ ಸಾಧಿಸ್ಬೋದಾ? ಇದೊಂದು ನಾವು ಯೋಚಿಸಬೇಕಾದ ವಿಷಯ.